ಸರ್ ಇದು ದಲಿತ ಕಾಲೋನಿ ರೋಡ್ ಸರ್ ಇದು ಸುಮಾರು ನಾವೊಂದು 3-4 ವರ್ಷದಿಂದ ರೋಡಿಗಾಗಿ ಬೇಡಿಕೆ ಇಟ್ಟಿಟ್ಟು ಆಮೇಲೆ ಪಂಚಾಯತ್ನವ್ರು ಅದಕ್ಕೊಂದು ಸಪೋರ್ಟ್ ಮಾಡಿ ಒಂದು ನಮ್ಮ SC ಫಂಡಿಂದನೇ ಒಂದು ರೋಡಿಗೆ ಇದು ಮಾಡಿದ್ದೆ ಸರ್. ಮಾಡಿದ ನಂತರ ಈ ಒಬ್ಬರು ಸದರಾನಂದ ಸೆರಿಗಾರ ಅಂತ ಒಬ್ಬರು ಉಪ್ಪಿನ ಕಂಡಿದ್ದಾರೆ ಈ ರೋಡ್ನ. ಅವ್ರು ಸ್ಟಾರ್ಟಿಂಗಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿದರೆ ಬಂದಿದ್ದರು. ನಾವು ಸ್ಟಾರ್ಟಿಂಗ್ ಅವ್ರಿಗೆ ಎಚ್ಚರಿಸ್ತಾ ಬಂದಿತ್ತು, ಯಾಕಂದರೆ ಈ ಥರ ಮಾಡಿದ್ರೆ ಆಗೋದಿಲ್ಲ, ನೀವು ಮಾಡಿದ್ರೆ ನೀಟಾಗಿ ಮಾಡಿ, ಇಲ್ಲಾಂದ್ರೆ ಈ ಕೆಲಸ ಮಾಡೋದೇ ಬೇಡ, ಬೇಕಾದ್ರೆ ನಮ್ಮ ಮೊದಲಿರೋ ರಸ್ತೆ ಮಣ್ಣು ರಸ್ತೆ ಹೇಗಿತ್ತು ಹಾಗೆ ಇದ್ರೆ ತೊಂದರೆ ಇಲ್ಲ ಅನ್ನೋದು 2-3 ಸಲ ಹೇಳಿತ್ತು. ಅದರಂತೆ ಕೆಲಸ ಮಾಡಿಸೋ ಖುದ್ದು ನಾವು ನಿತ್ಯ ಸಮೇತ ಈ ಕ್ರಿಶ್ಚನ್ ಅಂತೂ ಬೇಡ, ಕೆಲವೊಂದು ನೀವು ಹಾಕೋ ಐಟಮ್ಸ್ ಸರಿ ಇಲ್ಲ, ಮತ್ತು ವೆಟ್ ಮಿಕ್ಸ್ ಅಂತ ಹೇಗೆ ಬೇಕಾದ್ರೆ ಬೇಕಾಬಿಟ್ಟು ಚಿಲ್ಕತ್ ಹೋಗಿದ್ರು. ಬಟ್ ಅವರು ನೀಟಾಗಿ ಏನು ಅದನ್ನು ದಮಸ್ ಮಾಡೋದು ಅಲ್ಲಿ ರೋಲಿಂಗ್ ಮಾಡೋದು ಏನೂ ಮಾಡಲಿಲ್ಲ. ಅವ್ರಿಗೆ ಖುಷಿ ಬಂದಾಗ ಹಾಕಿದ್ರು, ಕಾಡ ಚರ್ಕ ಹಾಕಿದ್ರು, ಅದೇ ತಕ್ಷಣಕ್ಕೆಲ್ಲ ಹೊಗಟ್ ಹಾಕಿ ಮುಗಿಸಿಬಿಟ್ಟಿದ್ರು. ಅದು ಹಾಕಿ ಸರ್ 4-5 ತಿಂಗಳಾಗಲಿಲ್ಲ. ಈ ರೋಡಿನ ಅವಸ್ಥೆ ಈಗ ನೀವೇ ನೋಡ್ತಿದ್ರಿ ಹೌದಾ. ಇದು ಇಲ್ಲಂತಲ್ಲ, ಮುಂದೆ ಸಹ ಆ ಥರ ಟರ್ನಲ್ ಆಗಿದೆ, ಅಲ್ಲೂ 2-3 ಕಡೆ ಕ್ರ್ಯಾಕು ಸಹ ಬಂದಿದೆ. ನಾವು ಅವರಿಗೆ ಪುನಃ ಎಚ್ಚರಿಸಿದ್ರು, ಒಂದ್ಸಲ ಬಂದು ಹೋಗಿ ಸರ್ ಅಂತ ಹೇಳಿದ್ರು. ಅವ್ರು ಬರುವುದಿಲ್ಲ. ಒಂದು ಫಸ್ಟ್ ಕಾಲ್ ಅಟೆಂಡ್ ಮಾಡಿದ್ರೆ ತಿರ್ಗೋ ಮೇನ್ ನೋಡೋಕ್ಕೆ ಇದು ಕಳಪೆ ಕಾಮಗಾರಿ ಅಂತ ಕಂಡು ಬಂದು ಜಿಲ್ಲಾಧಿಕಾರಿ ಈ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು, ಗುತ್ತಿಗೆ ಸಂಸ್ಥೆ ವಿರುದ್ಧ ಸಹ ಕಾನೂನು ಕ್ರಮ ಕೈಗೊಂಡು ನಮಗೆ ಒಳ್ಳೆಯ ರೀತಿ ನ್ಯಾಯ ದೊರಕಿಸುವಾಗಿ ಈ ಮೂಲಕ ಕೇಳಿಕೊಡ್ತಿದ್ದೇವೆ.